ನೀವು ಸುಸ್ತಾಗಿದ್ರಿ, ಫೈನಲ್ ಮುಂದೂಡಬಹುದಿತ್ತು ಎಂದ ಗವಾಸ್ಕರ್ಗೆ ತಿರುಗೇಟು ನೀಡಿ ಆರ್ಸಿಬಿ ಪರ ನಿಂತ ಜಿಟಿ ಟೀಮ್. ಐಪಿಎಲ್ 2026 ರ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸತತ 2ನೇ ಬಾರಿಗೆ ಟ್ರೋಫಿಗೆ ಮುತ್ತಿಟ್ಟ ಸಾಧಿಸಿತು. ಈ ರೋಚಕ ಪಂದ್ಯಕ್ಕೂ ಮುನ್ನ ಭಾರತೀಯ ಕ್ರಿಕೆಟ್ ದಂತಕತೆ ಸುನಿಲ್ ಗವಾಸ್ಕರ್ ಫೈನಲ್ ಮುಂದೂಡಬೇಕಿತ್ತು ಎಂದು ಹೇಳಿಕೆ ನೀಡಿದರು. ಇದಕ್ಕೆ ಜಿಟಿ ಪ್ರತಿಕ್ರಿಯೆ ನೀಡಿ ಆರ್ಸಿಬಿಗೆ ಗೌರವ ಸೂಚಿಸಿ ಕ್ರೀಡಾ ಸ್ಫೂರ್ತಿ ಮೆರೆದಿದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಐಪಿಎಲ್ 19ನೇ ಸೀಸನ್ನ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಗುಜರಾತ್ ಟೈಟನ್ಸ್ ಸೋಲನ್ನು ಅನುಭವಿಸಿತ್ತು. ಶುಭ್ಮನ್ ಗಿಲ್ ನಾಯಕತ್ವದ ಗುಜರಾತ್ ಟೈಟನ್ಸ್ ತಂಡವು ಕೇವಲ 6 ದಿನಗಳಲ್ಲಿ 2 ನಾಕೌಟ್ ಸೇರಿದಂತೆ ಒಟ್ಟು 3 ಪಂದ್ಯಗಳನ್ನು ಆಡಬೇಕಿತ್ತು. ಅದಲ್ಲದೆ ಅವರ ಪ್ರಯಾಣಕ್ಕೆ ಅಡಚಣೆಯುಂಟಾಗಿ ಫೈನಲ್ ಪಂದ್ಯ ಆರಂಭವಾಗಲು ಕೇವಲ 24 ಗಂಟೆಗಳಿಂದಲೂ ಕಡಿಮೆ ಸಮಯ ಇರುವಾಗ ತಂಡವು ಅಹಮದಾಬಾದ್ ತಲುಪಿತ್ತು. ಆಟಗಾರರಿಗೆ ಸರಿಯಾದ ವಿಶ್ರಾಂತಿ ಸಿಗದ ಕಾರಣ ಫೈನಲ್ ಪಂದ್ಯವನ್ನ ಮುಂದೂಡಬೇಕಾಗಿತ್ತು ಎಂದು ಪಂದ್ಯದ ವೇಳೆ ಸುನಿಲ್ ಗವಾಸ್ಕರ್ ಹೇಳಿಕೆ ನೀಡಿದರು. ಗುಜರಾತ್ ಟೈಟನ್ಸ್ ತಂಡದ ಸ್ಪಷ್ಟನೆ. ಪಂದ್ಯ ಮುಗಿದ ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಕ್ರಿಕೆಟ್ ನಿರ್ದೇಶಕ ವಿಕ್ರಮ್ ಸೋಲಂಕಿ ಅವರು ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಸುನಿಲ್ ಗವಾಸ್ಕರ್ ಅವರ ಹೇಳಿಕೆ ಮತ್ತು ಆಟಗಾರರ ಆಯಾಸದ ಕುರಿತು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಸೋಲಿಗೆ ಆಯಾಸ ಅಥವಾ ಪ್ರಯಾಣದ ವಿಳಂಬವನ್ನ ನೆಪವಾಗಿ ಬಳಸಲು ನಿರಾಕರಿಸಿತು. ವಿಕ್ರಮ್ ಸೋಲಂಕಿ ಹೇಳಿಕೆಯಲ್ಲೇನಿದೆ ಅಂತ ನೋಡೋದಾದ್ರೆ, ದುರಾದೃಷ್ಟವಶಾತ್ ಹವಾಮಾನವನ್ನ ನಿಯಂತ್ರಿಸಲು ನಮ್ಮಿಂದ ಸಾಧ್ಯವಿಲ್ಲ. ಹವಾಮಾನದ ಕಾರಣದಿಂದಾಗಿ ನಾವು ತಡವಾಗಿ ತಲುಪಬೇಕಾಗಿ ಬಂದಿದೆ. ಅದರಲ್ಲಿ ನಾವು ಏನು ಮಾಡಲು ಸಾಧ್ಯವಿಲ್ಲ. ಕೇವಲ 6 ದಿನಗಳಲ್ಲಿ 3 ಪಂದ್ಯಗಳನ್ನು ಆಡುವುದು ದೈಹಿಕವಾಗಿ ಸವಾಲಾಗಿದೆ. ಟೂರ್ನಿಯ ಕೊನೆಯ ಹಂತದಲ್ಲಿ ಇದು ಸಹಜ ಎಂದು ವಿಕ್ರಮ್ ಸೋಲಂಕಿ ಅವರು ಹೇಳಿದ್ರು. ಆರ್ಸಿಬಿ ಗೆಲುವಿನ ಕ್ರಿಕೆಟ್ ಕಸಿದುಕೊಳ್ಳಲು ತಯಾರಿಲ್ಲ. ನಾವು ಆಯಾಸಗೊಂಡಿದ್ದೆವು ಎಂಬ ಕಾರಣ ನೀಡಿ ಆರ್ಸಿಬಿ ತಂಡದ ಗೆಲುವಿನ ಸೀಕ್ರೆಟ್ ಅನ್ನ ಕಸಿದುಕೊಳ್ಳಲು ನಾವು ಬಯಸುವುದಿಲ್ಲ. ಅಂದು ಆರ್ಸಿಬಿ ನಮಗಿಂತ ಉತ್ತಮವಾಗಿ ಕ್ರಿಕೆಟ್ ಆಡಿತು ಮತ್ತು ಅವರು ಗೆಲುವಿಗೆ ಅರ್ಹರಾಗಿದ್ರು ಎಂದು ಸೋಲಂಕಿ ಅವರು ಮುಕ್ತವಾಗಿ ಒಪ್ಪಿಕೊಂಡ್ರು. ಯಾವ ಲೆಂತ್ ನಲ್ಲಿ ಬೌಲಿಂಗ್ ಮಾಡಲಾಯಿತು, ಟಾಪ್ ಆರ್ಡರ್ ಬ್ಯಾಟಿಂಗ್ ಹೇಗಿತ್ತು, ನಾವು ತಡವಾಗಿ ಪ್ರಯಾಣ ಬೆಳೆಸಿದ್ವಾ ಎಂಬ ಅಂಕಿ ಅಂಶಗಳ ಚರ್ಚೆ ಈಗ ಅಗತ್ಯವಿಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಮ್ಮನ್ನು ಸೋಲಿಸಿದೆ ಎಂಬುದು ಸತ್ಯ. ನಾವು ನಮ್ಮ ಇಡೀ ಟೂರ್ನಿಯ ಪ್ರದರ್ಶನದ ಬಗ್ಗೆ ಹೆಮ್ಮೆ ಪಡಬೇಕು ಮತ್ತು ಆರ್ಸಿಬಿ ತಂಡಕ್ಕೆ ಗೌರವ ಪೂರ್ವಕವಾಗಿ ನಮನವನ್ನ ಸಲ್ಲಿಸಬೇಕು, ಅಭಿನಂದನೆ ಸಲ್ಲಿಸಬೇಕು ಎಂದು ಹೇಳುವ ಮೂಲಕ ಕ್ರೀಡಾ ಸ್ಫೂರ್ತಿ ಮೆರೆದರು. ಚೇಸಿಂಗ್ ಕಿಂಗ್ ಎಂದು ಸಾಬೀತು ಮಾಡಿದ ಕೊಹ್ಲಿ. ರನ್ ಮಷಿನ್ ವಿರಾಟ್ ಕೊಹ್ಲಿ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಐಪಿಎಲ್ 2026 ರ ಫೈನಲ್ನಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನು ಮಣಿಸಿ ಸತತ 2ನೇ ಬಾರಿಗೆ ಐಪಿಎಲ್ ಚಾಂಪಿಯನ್ ಆಗಿ ಇತಿಹಾಸ ಸೃಷ್ಟಿಸಿದೆ. ಈ ಮೂಲಕ ಅವರು ಮತ್ತೊಮ್ಮೆ ತಾವು ಚೇಸಿಂಗ್ ಮಾಡೋದ್ರಲ್ಲಿ ಕಿಂಗ್ ಎಂಬುದನ್ನ ಸಾಬೀತುಪಡಿಸಿದ್ದಾರೆ. ಮೆಂಚಿದ ವಿರಾಟ್ ಕೊಹ್ಲಿ. ಜಿಟಿ ನೀಡಿದ್ದ 156 ರನ್ಗಳ ಸವಾಲಿನ ಗುರಿಯನ್ನ ಬೆನ್ನಟ್ಟಿದ ಆರ್ಸಿಬಿ ಪರ ವಿರಾಟ್ ಕೊಹ್ಲಿ ಆರಂಭದಿಂದ ಕೊನೆಯವರೆಗೂ ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಂತು ಅಜೇಯ ಹೋರಾಟ ನಡೆಸಿದ್ರು. ಪಂದ್ಯದ ಮಧ್ಯೆ ಗಾಯದ ಸಮಸ್ಯೆಗೆ ಒಳಗಾಗಿದ್ರು ಬಗ್ಗದ ಕೊಹ್ಲಿ ಕೇವಲ 42 ಎಸೆತಗಳಲ್ಲಿ 9 ಬೌಂಡ್ರಿ 3 ಸಿಕ್ಸರ್ಗಳ ನೆರವಿನಿಂದ ಅಜೇಯ 75 ರನ್ ಚಚ್ಚಿದ್ರು. ಈ ಇನ್ನಿಂಗ್ಸ್ ವೇಳೆ ಅವರು ತಮ್ಮ ಐಪಿಎಲ್ ವೃತ್ತಿ ಜೀವನದ ಅತ್ಯಂತ ವೇಗದ ಅರ್ಧಶತಕ ಬಾರಿಸಿದ ದಾಖಲೆಯನ್ನ ಬರೆದ್ರು. ಜೊತೆಗೆ ತಂಡವನ್ನ ಗೆಲುವಿನ ದಡ ಸೇರಿಸುವ ಮೂಲಕ ಸತತ 2ನೇ ಬಾರಿ ಟ್ರೋಫಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು.